ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಉಪ್ಪಳದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನದಿಂದ 50 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ ಪ್ರಕರಣ, ತಂಡದ ಮುಖ್ಯ ಸೂತ್ರಧಾರ ಪೊಲೀಸರ ವಶಕ್ಕೆ. ಕಾಸರಗೋಡು ಮೆಡಿಕಲ್ ಕಾಲೇಜ್ ಪೂರ್ಣ ಸೌಕರ್ಯದೊಂದಿಗೆ ಕಾರ್ಯಪ್ರವೃತ್ತರಾಗಬೇಕು ಎಂಬ ಆಗ್ರಹ, ಸಿಪಿಐ ಬದಿಯಡ್ಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗಕ್ಕೆ ಅದ್ದೂರಿಯ ಚಾಲನೆ, ವಾದ್ಯಘೋಷಗಳೊಂದಿಗೆ ತರಲಾಯಿತು ಹಸಿರುವಾಣಿ ಹೊರೆ ಕಾಣಿಕೆ. ಕೇರಳ ಜರ್ನಲಿಸ್ಟ್ ಯೂನಿಯನ್ ಜಿಲ್ಲಾ ಸಮ್ಮೇಳನ, ಮಾಧ್ಯಮ ಕಾರ್ಯಕರ್ತರನ್ನು ಸಾಂಸ್ಕೃತಿಕ ಕಲ್ಯಾಣ ನಿಧಿಯಲ್ಲಿ ಸೇರ್ಪಡೆಗೊಳಿಸಬೇಕೆಂಬ ಆಗ್ರಹ. ಸೇರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದ ಪ್ರಥಮ ವಾರ್ಷಿಕೋತ್ಸವ ನಡೆಯಿತು ಅದ್ದೂರಿಯಾಗಿ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಉಪ್ಪಳದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನದಿಂದ 50 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ ತಂಡದ ಮುಖ್ಯ ಸೂತ್ರಧಾರ ಪೊಲೀಸರ ವಶಕ್ಕೆ. ತಮಿಳುನಾಡು ನಿವಾಸಿ ಕಾರ್ವರ್ಣನ್ ಎಂಬಾತನನ್ನಾಗಿದೆ ಡಿವೈಎಸ್ಪಿ ಸಿಕೆ ಸುನಿಲ್ ಕುಮಾರ್ ಹಾಗೂ ಮಂಜೇಶ್ವರ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ಎಂಬಿವರ ನೇತೃತ್ವದಲ್ಲಿ ಬಂಧಿಸಲಾಗಿರುವುದು. ಮಂಜೇಶ್ವರ ಉಪ್ಪಳದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನದಿಂದ 50 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ ತಂಡದ ಮುಖ್ಯ ಸೂತ್ರಧಾರನನ್ನು ಪೊಲೀಸರು ಬಂಧಿಸಿದ್ದಾರೆ. ತಮಿಳುನಾಡು ನಿವಾಸಿ ಕಾರ್ವರ್ಣ ಎಂಬಾತನನ್ನಾಗಿದೆ ಡಿವೈಎಸ್ಪಿ ಸಿಕೆ ಸುನಿಲ್ ಕುಮಾರ್ ಹಾಗೂ ಮಂಜೇಶ್ವರ ಇನ್ಸ್ಪೆಕ್ಟರ್ ಅನೂಪ್ ಕುಮಾರ್ ಎಂಬಿವರ ನೇತೃತ್ವದಲ್ಲಿ ಬಂಧಿಸಲಾಗಿರುವುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಮೇಲ್ವಿಚಾರಣೆಯಲ್ಲಿ ಆರೋಪಿಯನ್ನು ಪತ್ತೆ ಮಾಡಿ ಬಂಧಿಸಲಾಗಿರುವುದು. ಕಳ್ಳತನ ಯೋಜನೆ ಹಾಕಿದ ಪ್ರಮುಖ ಸೂತ್ರಧಾರನಾದ ಕಾರ್ವರ್ಣ ಹಾಗೂ ಇನ್ನೊಬ್ಬ ಆರೋಪಿ ಸ್ವಂತ ಊರಿಗೆ ಆಗಮಿಸಿದ್ದಾರೆ ಎಂಬ ರಹಸ್ಯ ಮಾಹಿತಿ ಲಭಿಸಿದ ಹಿನ್ನೆಲೆಯಲ್ಲಿ ಪೊಲೀಸರು ತಮಿಳುನಾಡಿಗೆ ಮಾರುವೇಷದಲ್ಲಿ ಆಗಮಿಸಿ ಅಲ್ಲಿ ವಾಸವಿದ್ದು ನಿಗಾ ವಹಿಸಿದ್ದರು. ಕಳೆದ ದಿನ ಕಾರ್ವರ್ಣನನ್ನು ಗುರುತಿಸಿ ವಶಕ್ಕೆ ಪಡೆಯಲು ಯತ್ನಿಸಿದ್ದಾರೆ. ಆರೋಪಿ ಪೊಲೀಸರನ್ನು ದೂಡಿ ಹಾಕಿ ಪರಾರಿಯಾಗಲು ಯತ್ನಿಸಿದ್ದನು. ಪೊಲೀಸರು ಸಾಹಸಮಯವಾಗಿ ಆರೋಪಿಯನ್ನು ಬಂಧಿಸಿದ್ದಾರೆ. ಪೊಲೀಸರ ತಂಡದಲ್ಲಿ ಮಂಜೇಶ್ವರ ಎಸ್ಐ ರದೀಶ್ ಗೋಪಿ, ಎಸ್ಐ ದಿನೇಶ್ ರಾಜನ್, ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ ಅಬ್ದುಲ್ ಶುಕೂರ್, ಸಿವಿಲ್ ಪೊಲೀಸ್ ಆಫೀಸರ್ ಪಿಕೆ ಗಿರೀಶ್ ಎಂಬಿವರು ಇದ್ದರು. 2024 ಮಾರ್ಚ್ 27ರಂದಾಗಿದೆ ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ನಡೆದಿರುವುದು. ಎಟಿಎಂಗೆ ಹಣವನ್ನು ತುಂಬಲು ಬಂದಿದ್ದ ವಾಹನದಿಂದ ಹಾಡುಹಗಲೇ ಹಣವನ್ನು ಕಳ್ಳತನ ಮಾಡಿರುವುದು ವಿವರ ತಿಳಿದು ಆಗಮಿಸಿದ ಪೊಲೀಸ್ ತಂಡ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನು ಪರಿಶೀಲಿಸಿಯಾಗಿದೆ ಕಳ್ಳರನ್ನು ಗುರುತಿಸಿರುವುದು. ತಂಡದ ಒಬ್ಬ ಸದಸ್ಯನಾದ ಮುತ್ತರ್ ಕುಮಾರ್ ಎಂಬಾತನನ್ನು ಮಂಜೇಶ್ವರ ಪೊಲೀಸರು ಈ ಹಿಂದೆ ಬಂಧಿಸಿದ್ದರು. ಇದರೊಂದಿಗೆ ಸೂತ್ರಧಾರನಾದ ಕಾರ್ವರ್ಣ ಹಾಗೂ ಸಹ ಆರೋಪಿ ವಿವಿಧ ರಾಜ್ಯಗಳಲ್ಲಿ ತಲೆಮರೆಸಿಕೊಂಡಿದ್ದರು ಎಂದು ಪೊಲೀಸರು ಹೇಳುವುದು. ಹೆಚ್ಚಿನ ವಿವರಗಳಿಗಾಗಿ ಪೊಲೀಸರು ಕಾರ್ವರ್ಣನನ್ನು ವಿಚಾರಣೆ ನಡೆಸುತ್ತಿದ್ದಾರೆ. ಅಬ್ದುಲ್ ರೆಹಮಾನುದ್ದೀ ಅವರ ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಮೆಡಿಕಲ್ ಕಾಲೇಜು ಪೂರ್ಣ ಸೌಕರ್ಯಗಳೊಂದಿಗೆ ಕಾರ್ಯಪ್ರವೃತ್ತರಾಗಬೇಕೆಂದು ಆಗ್ರಹಿಸಿ ಸಿಪಿಐ ಬದಿಯಡ್ಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಉಕ್ಕಿನಡಕದಲ್ಲಿ ಬಹುಜನ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಜಿಲ್ಲಾ ಜೊತೆ ಕಾರ್ಯದರ್ಶಿ ವಿ ರಾಜನ್ ಉದ್ಘಾಟಿಸಿದರು. ಕಾಸರಗೋಡು ಮೆಡಿಕಲ್ ಕಾಲೇಜು ಪೂರ್ಣ ಸೌಕರ್ಯದೊಂದಿಗೆ ಕಾರ್ಯಪ್ರವೃತ್ತರಾಗಬೇಕೆಂದು ಆಗ್ರಹಿಸಿ ಸಿಪಿಐ ಬದಿಯಡ್ಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಉಕ್ಕಿನಡಕದಲ್ಲಿ ಬಹುಜನ ಪ್ರತಿಭಟನಾ ಧರಣಿ ನಡೆಸಲಾಯಿತು. ಜಿಲ್ಲಾ ಜೊತೆ ಕಾರ್ಯದರ್ಶಿ ವಿ രാജൻ ഉദ്ഘാടിಸಿದರು. കിടത്തി ചികിത്സ ആരംഭിക്കണം. അതിനപ്പുറത്ത് ഈ ജില്ലയിലെയും മറ്റു ജില്ലകളിൽ നിന്നുള്ള മെഡിക്കൽ വിദ്യാർത്ഥികൾക്ക് മെഡിക്കൽ വിദ്യാഭ്യാസത്തിനുള്ള പ്രവർത്തനങ്ങൾ ആരംഭിക്കണം. അതുപോലെ തന്നെ മറ്റു ഡോക്ടർമാരും നഴ്സിംഗ് സ്റ്റാഫ് ഉൾപ്പെടെയുള്ള വിപുലമായ സംവിധാനങ്ങൾ ഏർപ്പെടുത്തിയാൽ മാത്രമേ ഒരു മെഡിക്കൽ കോളേജ് എന്ന് നമുക്കിതിനെ പറയാൻ വേണ്ടി കഴിയൂ. അത്തരം കാര്യങ്ങളൊക്കെ അടിയന്തരമായി ഏർപ്പെടുത്താൻ ഗവൺമെൻറ് തയ്യാറാവണം എന്ന് ഈ സർക്കാരിലെ പ്രധാനപ്പെട്ട ഒരു ഘടകകക്ഷി കൂടിയായിട്ടുള്ള CPIക്ക് ഇടതുപക്ഷ ജനാധിപത്യ മുന്നണി കേരളം ഭരിക്കുമ്പോൾ ഇങ്ങനെ പരസ്യമായി ആവശ്യപ്പെടേണ്ട അല്ലെങ്കിൽ ഒരു സമരം നടത്തേണ്ട ഒരു സാഹചര്യം ഒഴിവാക്കേണ്ടതായിരുന്നു. ಸಿಪಿಐ ಜಿಲ್ಲಾ ಕೌನ್ಸಿಲ್ ಸದಸ್ಯ ಎಂ ಕೃಷ್ಣನ್ ಅಧ್ಯಕ್ಷತೆ ವಹಿಸಿದ್ದರು. ಸಿಪಿಐ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಅಡ್ವೊಕೇಟ್ ಸುರೇಶ್ ಬಾಬು, ಸಿಪಿಐ ಬದಿಯಡ್ಕ ಲೋಕಲ್ ಕಾರ್ಯದರ್ಶಿ ಸುಧಾಕರನ್, ಕುಮಟಾಜೆ ಲೋಕಲ್ ಕಾರ್ಯದರ್ಶಿ ಅಬ್ದುಲ್ ರಜಾಕ್, ಪಾರ್ಟಿ ಮಂಡಲ ಸಮಿತಿ ಸದಸ್ಯರಾದ ಮ್ಯಾಥ್ಯೂ ತೆಂಗಪಳ್ಳಿ, ಪ್ರಕಾಶ್ ಕುಮಟಾಜೆ, ಗಣೇಶ್ ಮಣ್ಣಾಪು, ರಾಮಚಂದ್ರ ಎಂ ಮುಂತಾದವರು ಉಪಸ್ಥಿತರಿದ್ದರು. ಬದಿಯಡ್ಕ ಮಂಡಲ ಕಾರ್ಯದರ್ಶಿ ಪಿ ಚಂದ್ರಶೇಖರ ಶೆಟ್ಟಿ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ನೆಕ್ರಾಜೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಚಂದ್ರಪಾರಿಯಿಂದ ಶ್ರೀ ಕ್ಷೇತ್ರಕ್ಕೆ ವಾದ್ಯ ಘೋಷಗಳೊಂದಿಗೆ ಹಸಿರುವಾಣಿ ಹೊರೆ ಕಾಣಿಕೆ ತರಲಾಯಿತು.
ನೆಕ್ರಾಜೆ ಆಲಂಗುಳ್ಳು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಕುಂಟಾರು ವಾಸುದೇವ ತಂತ್ರಿ ಹಾಗೂ ಕುಂಟಾರು ರವೀಶ್ ತಂತ್ರಿ ಅವರ ಉಪಸ್ಥಿತಿಯಲ್ಲಿ ವೇದಮೂರ್ತಿ ಕಶಿಕೋಡಿ ಸೂರ್ಯನಾರಾಯಣ ಭಟ್ ಅವರ ನೇತೃತ್ವದಲ್ಲಿ ನಡೆಯುವ ಶಿವಶಕ್ತಿ ಮಹಾಯಾಗಕ್ಕೆ ಅದ್ದೂರಿಯ ಚಾಲನೆ ದೊರಕಿತು. ಚಂದ್ರಪಾರೆಯಿಂದ ಶ್ರೀ ಕ್ಷೇತ್ರಕ್ಕೆ ವಾದ್ಯಘೋಷಗಳೊಂದಿಗೆ ಹಸಿರುವಾಣಿ ಹೊರೆಕಾಣಿಕೆ ತರಲಾಯಿತು. ಹಲವಾರು ಮಂದಿ ಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಶನಿವಾರ ವಿವಿಧ ಭಜನಾ ತಂಡಗಳ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಸಾಯಂಕಾಲ ಸ್ಥಳೀಯ ಪ್ರತಿಭಾನ್ವಿತ ಮಕ್ಕಳಿಂದ ನೃತ್ಯ ಸಂಧ್ಯಾ ಕಾರ್ಯಕ್ರಮ ನಡೆಯಲಿರುವುದು. ಆದಿತ್ಯವಾರ ಬೆಳಗ್ಗೆ ಗಣಪತಿ ಹೋಮ ನಡೆಯಲಿದೆ. ನಂತರ ಶಿವಶಕ್ತಿ ಮಹಾಯಾಗ ಆರಂಭವಾಗಲಿದೆ. ನಂತರ ನಡೆಯುವ ಧಾರ್ಮಿಕ ಸಭೆಯಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ, ಮಾಣಿಲ ಶ್ರೀಧಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕೊಂಡೇವೂರು ನಿತ್ಯಾನಂದ ಯೋಗಾಶ್ರಮದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಅವರು ಆಶೀರ್ವಚನ ನೀಡಲಿದ್ದಾರೆ. ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ನಾಳಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೆ ಇಲ್ಲಿ ಭಜನಾ ಕಾರ್ಯಕ್ರಮ ನಡೀತದೆ. ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಅದೇ ರೀತಿ 29ನೇ ತಾರೀಕು ಭಾನುವಾರ ಶಿವಶಕ್ತಿ ಮಹಾಯಾಗ ಇಲ್ಲಿ ಸಂಪನ್ನಗೊಳ್ಳಲಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಾಧ್ಯಮ ಕಾರ್ಯಕರ್ತರನ್ನು ಸಾಂಸ್ಕೃತಿಕ ಕಲ್ಯಾಣ ನಿಧಿಯಲ್ಲಿ ಸೇರ್ಪಡೆಗೊಳಿಸಬೇಕೆಂದು ಕೇರಳ ಜರ್ನಲಿಸ್ಟ್ ಯೂನಿಯನ್ ಜಿಲ್ಲಾ ಸಮ್ಮೇಳನ ಕುಂಬಳೆಯಲ್ಲಿ ನಡೆದ ಸಮ್ಮೇಳನವನ್ನು ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟಿಸಿದರು. ಮಾಧ್ಯಮ ಕಾರ್ಯಕರ್ತರನ್ನು ಸಾಂಸ್ಕೃತಿಕ ಕಲ್ಯಾಣ ನಿಧಿಯಲ್ಲಿ ಸೇರ್ಪಡೆಗೊಳಿಸಬೇಕು ಎಂದು ಕುಂಬಳೆಯಲ್ಲಿ ನಡೆದ ಕೇರಳ ಜರ್ನಲಿಸ್ಟ್ ಯೂನಿಯನ್ ಜಿಲ್ಲಾ ಸಮ್ಮೇಳನದಲ್ಲಿ ಸರ್ಕಾರದೊಂದಿಗೆ ಆಗ್ರಹಿಸಲಾಯಿತು. ಸಮ್ಮೇಳನವನ್ನು ಶಾಸಕ ಎ.ಕೆ.ಎಂ. ಅಶ್ರಫ್ ಉದ್ಘಾಟಿಸಿದರು. ಸಂಘಟನಾ ಸಮಿತಿ ಚೇರ್ಮನ್ ಸುರೇಂದ್ರನ್ ಚೇಮೇನಿ ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಶ್ರಫ್ ಕಾರ್ಲಾ, ಬಿಜೆಪಿ ಕುಂಬಳೆ ಪಂಚಾಯತ್ ಅಧ್ಯಕ್ಷ ಸುಜಿತ್ ರೈ, ಮಂಜೇಶ್ವರ ತಾಲೂಕು ಆಡಳಿತ ಭಾಷಾ ಅಭಿವೃದ್ಧಿ ಸಮಿತಿ ಕೋಶಾಧಿಕಾರಿ ಅಬ್ಬಾಸ್ ಕೆಎಂ ಓಣಂತ, ಲೇಖಕ ಅಬ್ದುಲ್ ಖಾದರ್ ವಿಲ್ರೋಡಿ, ಅಬ್ದುಲ್ ಲತೀಫ್ ಕುಂಬಳೆ, ಮೊಹಮ್ಮದ್ ರಫೀಕ್ ಎಂಬಿಬ್ಬರು ಮಾತನಾಡಿದರು. ನಂತರ ನಡೆದ ಪ್ರತಿನಿಧಿ ಸಮ್ಮೇಳನವನ್ನು ಕೆಜೆಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಸಿ ಸ್ಮಿಜನ್ ಉದ್ಘಾಟಿಸಿದರು. ರವೀಂದ್ರನ್ ಕೋಟೋಡಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, ರಾಜ್ಯ ಕೋಶಾಧಿಕಾರಿ ಇಪಿ ರಾಜೀವನ್, ಪ್ರಕಾಶನ್ ಪಯ್ಯನೂರು ಮಾತನಾಡಿದರು. ಸಂಘಟನೆ ಚರ್ಚೆಗೆ ವಿವಿಧ ವಲಯ ಸಮಿತಿಗಳ ಪ್ರತಿನಿಧಿಗಳು ನೇತೃತ್ವ ನೀಡಿದರು. ಕಾರ್ಯದರ್ಶಿ ಸುರೇಶ್ ಕುಕ್ಕಲ್, ಧನ್ರಾಜ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಿರಿಯ ಮಾಧ್ಯಮ ಕಾರ್ಯಕರ್ತರಾದ ಟಿವಿ ಚಂದ್ರಹಾಸ್, ರಾಘವನ್ ಮಾಣಿಯಟ್, ಅಶೋಕನ್ ನೀರ್ಚಾಲ್, ಹಸನ್ ಬದಿಯಡ್ಕ ಮುಂತಾದವರನ್ನು ಸನ್ಮಾನಿಸಲಾಯಿತು. ನೂತನ ಪದಾಧಿಕಾರಿಗಳಾಗಿ ಸುರೇಶ್ ಕುಕ್ಕಲ್ ಅಧ್ಯಕ್ಷರಾಗಿ, ಚಂದ್ರದಾಸ್ ತಿಕರಪುರ, ರವೀಂದ್ರನ್ ಕೋಟೋಡಿ ಉಪಾಧ್ಯಕ್ಷರುಗಳಾಗಿ, ಸುರೇಂದ್ರನ್ ಚೀಮೇನಿ ಕಾರ್ಯದರ್ಶಿಗಳಾಗಿ, ಪುರುಷೋತ್ತಮ್ ಭಟ್, ಧನ್ರಾಜ್ ಜೊತೆ ಕಾರ್ಯದರ್ಶಿಗಳಾಗಿ, ಮೊಹಮ್ಮದ್ ರಫೀಕ್ ಖಜಾಂಚಿಯಾಗಿ ಆಯ್ಕೆಯಾದರು. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಕಾಸರಗೋಡು ಇದರ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದ ಪ್ರಥಮ ವಾರ್ಷಿಕೋತ್ಸವ ಅದ್ದೂರಿಯಾಗಿ ನಡೆಯಿತು. ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ ವರ್ಷ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ರಾಜಶ್ರೀ ಪದ್ಮವಿಭೂಷಣ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಂದ ಲೋಕಾರ್ಪಣೆಗೊಂಡ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಪ್ರಥಮ ವಾರ್ಷಿಕೋತ್ಸವ ವಿಭಿನ್ನ ರೀತಿಯಲ್ಲಿ ಸಂಪನ್ನಗೊಂಡಿದೆ. ಕಲೆ ಸಾಹಿತ್ಯ ಬೆಳೆಸುವ, ಉಳಿಸುವ, ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವ ದೃಢ ಸಂಕಲ್ಪದ ಯೋಜನೆಯು ಪ್ರತಿಷ್ಠಾನ ವಾರ್ಷಿಕೋತ್ಸವದಲ್ಲಿ ಮಕ್ಕಳಿಗೆ ಅವಕಾಶ ಕಲ್ಪಿಸುವ ಮೂಲಕ ಯಶಸ್ವಿಯಾಗುತ್ತಿದೆ. ಇಂತಹ ಕಾರ್ಯಕ್ರಮಗಳು ನಡೆದಲ್ಲಿ ಮಾತ್ರವೇ ಕಲೆಯ ಬೆಳವಣಿಗೆ ಕಾಣಬಹುದು ಎಂದು ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಆಶೀರ್ವಚನದ ಮೂಲಕ ತಿಳಿಸಿದರು. ಮಕ್ಕಳು ಯಕ್ಷಗಾನದತ್ತ ಆಕರ್ಷಿತರಾಗುವುದು ಇವತ್ತು ಬಹಳ ಮುಖ್ಯವಾದಂಥ ವಿಷಯ. ಯಾಕೆಂದರೆ ಒಂದು ಕಲೆಯನ್ನು ಒಂದು ತಲೆಮಾರಿಂದ ಮುಂದಿನ ತಲೆಮಾರಿಗೆ ಕೊಂಡೋಗಬೇಕಿದ್ರೆ
ಮಕ್ಕಳು ಅದರತ್ತ ಆಸಕ್ತರಾಗಬೇಕು ಮತ್ತು ಅವರು ಅದನ್ನು ರೂಢಿಸುವಲ್ಲಿ ಅವರು ಕಾರ್ಯಪ್ರವೃತ್ತರಾಗಬೇಕು. ಮಕ್ಕಳು ತಮ್ಮ ವಿದ್ಯಾಭ್ಯಾಸದೊಂದಿಗೆ ಈ ತರಹ ಕಲೆಗಳನ್ನು, ಅದರಲ್ಲೂ ಯಕ್ಷಗಾನ ಕಲೆಗಳನ್ನು ಕರಗತ ಮಾಡಿಕೊಂಡಾಗ ಅವರಿಗೆ ನಮ್ಮ ಪುರಾಣದ ಬಗ್ಗೆ, ನಮ್ಮ ಧಾರ್ಮಿಕ ಚಿಂತನೆಗಳ ಬಗ್ಗೆ ಅರಿವು ಕೂಡ ಉಂಟಾಗ್ತದೆ. ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ ಚಿಕ್ಕಕಬಾರ ಇದರ ಗೌರವಾಧ್ಯಕ್ಷರಾದ ಶೇಖರಗೌಡ ಪಾಟೀಲ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಕೊಕ್ಕಡ ವೆಂಕಟರಮಣ ಭಟ್, ಡಾಕ್ಟರ್ ಪ್ರಭುಸ್ವಾಮಿ ಹಾಲೆಬಾಡಿ ಮಠ, ಡಾಕ್ಟರ್ ಎಸ್ ಹನುಮಂತಪ್ಪ, ಶ್ರೀಧರ ಶೆಟ್ಟಿ ಮುಟ್ಟಂ, ಗೋಪಾಲ ಶೆಟ್ಟಿ ಅರಿಬೈಲು, ಡಾಕ್ಟರ್ ಜಯಪ್ರಕಾಶ ನಾರಾಯಣ ತೊಟ್ಟೆತೋಡಿ, ಗೋಪಿಕಾ ಸತೀಶ್ ಮಯ್ಯ, ನರಸಿಂಹಮೂರ್ತಿ ಟಿ, ಡಾಕ್ಟರ್ ಗಂಗಯ್ಯ ಕುಲಕರ್ಣಿ, ಮುಖೇಶ್ ಶುಭ ಹಾರೈಸಿದರು. ಕೃಷ್ಣಕಾರಂತ ಬನ್ನೂರು, ಎಸ್ಎನ್ ರಾಮಶೆಟ್ಟಿ, ಸೀನಾ ಶೆಟ್ಟಿ ಕಜೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಬಹುಭಾಷಾ ವಿದ್ವಾಂಸರಾದ ಕೊಕ್ಕಡ ವೆಂಕಟರಮಣ ಭಟ್ ಅವರಿಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಮಧುರ ಉಪಾಧ್ಯಾಯ ಬೆಂಗಳೂರು ಇವರಿಗೆ ಸಿರಿಬಾಗಿಲು ಪ್ರತಿಷ್ಠಾನದ ಮಹಾಪೋಷಕರು ಗೌರವ ನೀಡಲಾಯಿತು. ಹೊರ ರಾಜ್ಯದ ಕನ್ನಡಿಗರಾಗಿ ಗುಜರಾತ್ ವ್ಯಾಪ್ತಿಯಲ್ಲಿರುವ ಶಂಕರನಾರಾಯಣ ಕಾಕಂತ ಪಣಂಬೂರು ಇವರನ್ನು ಗೌರವಿಸಲಾಯಿತು. ಸಿರಿಬಾಗಿಲು ಪ್ರತಿಷ್ಠಾನದ ಯಕ್ಷಗಾನ ನಾಟ್ಯ ತರಗತಿಯ ಶಿಕ್ಷಕರಾದ ಲಕ್ಷ್ಮಣ ಕುಮಾರ್ ಮರಕಡ ಅವರನ್ನು, ಪ್ರತಿಷ್ಠಾನದ ಅಧ್ಯಕ್ಷ ಮಯ್ಯ ದಂಪತಿಗಳನ್ನು ಪ್ರತಿಷ್ಠಾನದ ವತಿಯಿಂದ ನಾಟ್ಯ ತರಗತಿಗಳ ವಿದ್ಯಾರ್ಥಿಗಳ ಪೋಷಕರು, ವಿದ್ಯಾರ್ಥಿಗಳು ಸೇರಿ ಗೌರವಿಸಿದರು. ಇದಕ್ಕೂ ಮೊದಲು ವಾರ್ಷಿಕೋತ್ಸವದ ಪ್ರಯುಕ್ತ ಊರಿನ ತಂಡಗಳ ಭಜನಾ ಕಾರ್ಯಕ್ರಮ, ಪ್ರತಿಷ್ಠಾನದ ಮುಂದಿನ ಪೀಳಿಗೆಗೆ ಹಸ್ತಾಂತರ ಯೋಜನೆಯಡಿ ಮಕ್ಕಳ ತಂಡದ ತಾಳಮದ್ದಲೆ ಕಾರ್ಯಕ್ರಮ, ಪ್ರತಿಷ್ಠಾನದಲ್ಲಿ ಯಕ್ಷಗಾನ ನಾಟ್ಯ ಕಲಿತ ವಿದ್ಯಾರ್ಥಿಗಳ ರಂಗಪ್ರವೇಶ ನಡೆಯಿತು. ಸಭಾ ಕಾರ್ಯಕ್ರಮದ ನಂತರ ಪ್ರತಿಷ್ಠಾನದ ತಂಡದಿಂದ ಗರುಡ ಗರ್ವಭಂಗ ಯಕ್ಷಗಾನ ಪ್ರದರ್ಶನ ನಡೆಯಿತು. ಪ್ರತಿಷ್ಠಾನದ ಅಧ್ಯಕ್ಷ ರಾಮಕೃಷ್ಣ ಮಯ್ಯ ಸ್ವಾಗತಿಸಿ, ಚಂದ್ರಕಲಾ ನೀರಾಳ ನಿರೂಪಿಸಿ, ವಿದ್ಯಾಶ್ರೀ ನೀರಾಳ ಧನ್ಯವಾದವಿತ್ತರು. ಹಲವಾರು ಮಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಇನಿ ಜ್ಞಾನ್ ಒಳುಗಟ್ಟೆ 3ನೇ ಹಂತದ ಅಭಿಯಾನವನ್ನು ಆರಂಭಿಸಲಾಯಿತು. ಮಡಿಕೈ ಬಯಲು ತೋಡಿಗೆ ಪುನರ್ಜನ್ಮ ನೀಡಿಯಾಗಿತ್ತು. 3ನೇ ಹಂತದ ಅಭಿಯಾನಕ್ಕೆ ಚಾಲನೆ ದೊರಕಿರುವುದು. ಹುರಿಹಗ್ಗದ ವಸ್ತ್ರ ಹಾಸುವುದು ಮತ್ತು ಸ್ವಚ್ಛತೆಯ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಹಾಗೂ ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಅವರು ನೆರವೇರಿಸಿದರು. ಇನಿ ಜ್ಞಾನ್ ಒಳುಗಟ್ಟೆ 3ನೇ ಹಂತದ ಅಭಿಯಾನವನ್ನು ಆರಂಭಿಸಲಾಯಿತು. ಮಡಿಕೈ ಬಯಲುತೋಡಿಗೆ ಪುನರ್ಜನ್ಮ ನೀಡಿಯಾಗಿತ್ತು. 3ನೇ ಹಂತದ ಅಭಿಯಾನಕ್ಕೆ ಚಾಲನೆ ದೊರಕಿರುವುದು. ಹುರಿಹಗ್ಗದ ವಸ್ತ್ರ ಹಾಸುವುದು ಮತ್ತು ಸ್ವಚ್ಛತೆಯ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಬೇಬಿ ബാലകൃഷ്ണൻ ಹಾಗೂ ജില്ലാധികാരി കെ ഇംബാശേഖർ അവർ നിറവേരിಸಿದರು. ഒരുപാട് വികസനങ്ങൾ വന്നു കഴിഞ്ഞു. നാട്ടിൽ ഇതിനു മുൻപ് ഒരു 10 വർഷത്തിന് മുൻപ് ഉള്ളായിരുന്ന തോട് ഇപ്പോൾ നമ്മൾ കാണുന്നില്ല. ഇല്ലെങ്കിൽ അതിൻ്റെ വീതി കുറഞ്ഞിട്ടുണ്ട്, ഇല്ലെങ്കിൽ അതിലെ മാലിന്യങ്ങൾ കെട്ടിക്കിടക്കുകയാണ്. അതുകൊണ്ടാണ് പല പ്രാവശ്യവും നമുക്ക് ഇങ്ങനെ ഉള്ള ഈ വെള്ളപ്പൊക്കമൊക്കെ ഉണ്ടാകുന്നത്. അപ്പോൾ അത് ഒഴിവാക്കാൻ വേണ്ടിയാണ് നമുക്ക് വളരെ പ്രധാനപ്പെട്ട നമുക്ക് ഇങ്ങനെ ഒരു പദ്ധതി നമുക്ക് സംസ്ഥാന സർക്കാരിൻ്റെ ഒരു നിർദ്ദേശപ്രകാരം നമ്മൾ ഇത് നടപ്പിലാക്കുന്നത്. ಮಡಿಕೈ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಸ್ ಪ್ರೀತಾ ಅಧ್ಯಕ್ಷತೆ ವಹಿಸಿದ್ದರು. ನವಕೇರಳ ಮಿಷನ್ ಜಿಲ್ಲಾ ಸಂಯೋಜಕ ಕೆ ಬಾಲಕೃಷ್ಣನ್ ಯೋಜನೆ ವಿವರಿಸಿದರು. ಮಡಿಕೈ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿ ಪ್ರಕಾಶನ್, ಹರಿತ ಕೇರಳ ಮಿಷನ್ ಬ್ಲಾಕ್ ಸಂಯೋಜಕ ಬಾಲಚಂದ್ರನ್ ಮಾಸ್ಟರ್ ಮಾತನಾಡಿದರು. ಹರಿತ ಕೇರಳ ಮಿಷನ್ ಮಾಲಿನ್ಯ ಮುಕ್ತ ನವಕೇರಳ ಜನಪರ ಅಭಿಯಾನ ಅಂಗವಾಗಿ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳ ನೇತೃತ್ವದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ ಎಲ್ಲ ಕಲುಷಿತ ತೋಡುಗಳನ್ನು ಸ್ವಚ್ಛಗೊಳಿಸಲು ಕ್ರಿಯಾ ಯೋಜನೆಗಳನ್ನು ಸಿದ್ಧಪಡಿಸಲಾಗಿದೆ. ಸುಮಾರು 700 ಸಣ್ಣ ತೋಡುಗಳನ್ನು ಸ್ವಚ್ಛಗೊಳಿಸಲು ಕ್ರಮ ಕೈಗೊಳ್ಳಲಾಗಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಎಳೆಯ ಮಕ್ಕಳಿಂದ ಹಿಡಿದು ವಯೋಜನರವರೆಗೆ ಎಲ್ಲಾ ವಿಭಾಗದವರು ಪಾಲ್ಗೊಂಡ ಅಂತಾರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಾಲಯದಲ್ಲಿ ಜರುಗಿತು. ಬದಿಯಡ್ಕದ ಮಾಸ್ಟರ್ ಚೆಸ್ ಅಕಾಡೆಮಿ ಸಂಸ್ಕೃತಿ ಚೆಸ್ ಸ್ಪರ್ಧೆ ಸೀಸನ್ 1 ಆಯೋಜಿಸಿದ್ದು ಜನಸಾಗರ ಕುತೂಹಲಭರಿತರಾಗಿ ಭಾಗವಹಿಸಿದ್ದರು. ಎಳೆಯ ಮಕ್ಕಳಿಂದ ಹಿಡಿದು ವಯೋಜನರವರೆಗೆ ಎಲ್ಲಾ ವಿಭಾಗದವರು ಪಾಲ್ಗೊಂಡ ಅಂತಾರಾಜ್ಯ ಮಟ್ಟದ ಚೆಸ್ ಟೂರ್ನಮೆಂಟ್ ಬೆಳ್ಳೂರು ಶ್ರೀ ಮಹಾವಿಷ್ಣು ದೇವಾಲಯದಲ್ಲಿ ಜರುಗಿತು. ಗ್ರಾಮೀಣ ಪ್ರದೇಶವಾದ ಇಲ್ಲಿ ಅತ್ಯಪೂರ್ವವಾಗಿ ಬದಿಯಡ್ಕದ ಮಾಸ್ಟರ್ ಚೆಸ್ ಅಕಾಡೆಮಿ ಸಂಸ್ಕೃತಿ ಚೆಸ್ ಸ್ಪರ್ಧೆ ಸೀಸನ್ 1 ಆಯೋಜಿಸಿದ್ದು ಜನಸಾಗರ ಕುತೂಹಲಭರಿತರಾಗಿ ಭಾಗವಹಿಸಿದ್ದರು. ಮಾಸ್ಟರ್ ಚೆಸ್ ಅಕಾಡೆಮಿ ಪ್ರಶಾಂತ್ ಮುಳ್ಳಂಕುಚಿ ಅವರ ನೇತೃತ್ವದಲ್ಲಿ ಶಶೀಂದ್ರ ಮವ್ವಾರು ಇವರ ಸಂಘಟನಾ ಸಂಯೋಜನೆಯಂತೆ ಸ್ಪರ್ಧೆ ಜರುಗಿತು. ಮಹಾಭಾರತ ಕಾಲದಿಂದಲೇ ಅಖಂಡ ಭಾರತದಲ್ಲಿ ಚೆಸ್ ಎಂಬ ಚದುರಂಗದಾಟ ಜನಪ್ರಿಯವಾಗಿದ್ದು, ಇದು ಬೌದ್ಧಿಕ ಚಿಂತನಶೀಲತೆ ಮತ್ತು ಪ್ರತಿಭೆ ಬಯಸುವ ಆಟವಾಗಿದ್ದು, ಎಳೆಯ ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಂಡರೆ ಅವರ ಕೌಶಲ್ಯ ಅಭಿವೃದ್ಧಿಯಾಗುತ್ತದೆ ಎಂದು ಭಾಗವಹಿಸಿದ ಚೆಸ್ ಸಾಧಕರು ಅಭಿಪ್ರಾಯಪಟ್ಟಿದ್ದಾರೆ. ಸ್ಪರ್ಧೆಯು 9, 12, 15 ಎಂಬಿ ವಿಭಾಗಗಳಲ್ಲಿ ಹಾಗೂ ಓಪನ್ ಕೆಟಗರಿಯಲ್ಲಿಯೂ ನಡೆದಿತ್ತು. ಪಂದ್ಯಾಟವನ್ನು ಹಿರಿಯ ಚೆಸ್ ಆಟಗಾರ ಶ್ರೀರಾಮನ್ ನಂಬೋದಿರಿ ಉದ್ಘಾಟಿಸಿದರು.
ಬೆಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್, ಉಡುಪಿ ಜಿಲ್ಲಾ ಅಸೋಸಿಯೇಷನ್ನ ಉಮಾಕಾಂತ್, ಕರ್ನಾಟಕ ಚೆಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ರಮೇಶ್ ಕೋಟೆ, ರಾಜೇಶ್ ವಿಎನ್ ಮೊದಲಾದವರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಚೆಸ್ ಪ್ರತಿಭೆ ಸಾಕ್ಷಾತ್ ಉಡುಪಿ ಮುಖ್ಯ ಆರ್ಬಿಟ್ ಆಗಿದ್ದರು. ಚೆಸ್ ತರಬೇತುದಾರ ಕುಂಜಂಬು ಇತರರು ಸಹಕರಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಡಂಬಾರ್ ವಲಿಹುಲ್ಲಾಯಿ ಹಾಜಿಯಾರ್ ಉಪಾಪ ಮಕಾಂ ಉರುಸ್ ಹಾಗೂ 11 ದಿನಗಳ ಧಾರ್ಮಿಕ ಪ್ರವಚನ ಜನವರಿ 1ರಿಂದ 12ರವರೆಗೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ. ಉರುಸ್ಗಾಗಿ ವ್ಯಾಪಕ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಉರುಸ್ ಸಮಿತಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. 1ರಂದು ಸಾಯಂಕಾಲ 4 ಗಂಟೆಗೆ ಅತ್ತಾವುಳ ತಂಗಲ್ ಎಮ್ಮೆ ಅವರು ಧ್ವಜಾರೋಹಣ ಮಾಡುವ ಮೂಲಕ ಉರುಸ್ ಆರಂಭವಾಗಲಿದೆ. ಮಕಾಂ ಜಿಯಾರತ್ಗೆ ಕುಂಬೋಳ್ ಕೆಎಸ್ ಅಟಕೋಯ ತಂಗಳ್ ಧ್ವಜಾರೋಹಣ ಮಾಡಲಿದ್ದಾರೆ. ರಾತ್ರಿ 8:30ಕ್ಕೆ ಕೆಜೆ ಜಾಫರ್ ಸಾದಿಕ್ ತಂಗಳ್ ಕುಂಬೋಳ್ ಧಾರ್ಮಿಕ ಪ್ರವಚನವನ್ನು ಉದ್ಘಾಟಿಸಲಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಮುಖ ವಾಗ್ಮಿಗಳು, ಧಾರ್ಮಿಕ ವಿದ್ವಾಂಸರು ಪ್ರವಚನ ಮತ್ತು ಪ್ರಾರ್ಥನೆಗೆ ನೇತೃತ್ವ ನೀಡಲಿದ್ದಾರೆ. 11ರಂದು ಸಮಾರೋಪ ಸಮ್ಮೇಳನವನ್ನು ಸಮಸ್ತ ಅಧ್ಯಕ್ಷರಾದ ಸೈಯದ್ ಮೊಹಮ್ಮದ್ ಜಿಫ್ರಿ ಮುತ್ತುಕೋಯ ತಂಗಳ್ ಉದ್ಘಾಟಿಸಲಿದ್ದಾರೆ. 12ರಂದು ಬೆಳಗ್ಗೆ 10 ಗಂಟೆಗೆ ಕೆಎಸ್ ಅಲಿ ತಂಗಳ್ ಕುಂಬೋಳ್ ಮೌಲಿದ್ ಮಜ್ಲಿಸ್ಗೆ ನೇತೃತ್ವ ವಹಿಸುವರು ಎಂದು ಪದಾಧಿಕಾರಿಗಳು ಮಾಹಿತಿ ನೀಡಿದರು. ಖತೀಬ್ ಅಬ್ಬಾಸ್ ದಾರಿಮಿ ಅಲ್ ಮುರ್ಷಿದಿ, ಜಮಾತ್ ಅಧ್ಯಕ್ಷ ಅಬೂಬಕರ್ ಹೊಸಮನೆ, ಪ್ರಧಾನ ಕಾರ್ಯದರ್ಶಿ ಹಮೀದ್ ಕೆಕೆ, ಉರೂಸು ಸಮಿತಿ ಅಧ್ಯಕ್ಷ ಕರೀಂ, ಉರೂಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಮಾಮು ಕಲ್ಲಕಟ್ಟ, ಉರೂಸ್ ಸಮಿತಿ ಕೋಶಾಧಿಕಾರಿ ರಹೀಂ, ಉರೂಸ್ ಸಮಿತಿ ಉಪಾಧ್ಯಕ್ಷ ಅಬ್ದುಲ್ ಖಾದರ್, ಉರೂಸ್ ಸಮಿತಿ ಕಾರ್ಯಾಧ್ಯಕ್ಷ ಜಾಸಿಂ ಕಡಂಬಾರ್ ಎಂಬಿಬ್ಬರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ ಶಿವಾರ್ಪಣಂ ಎಂಬ ಯೋಜನೆಯ ಭಾಗವಾಗಿ 1 ದಿನದ ಚಿತ್ರಾರ್ಪಣಂ ಕಾರ್ಯಾಗಾರ ಆಯೋಜಿಸಲಾಯಿತು. ಏತಡ್ಕ ದೇವಸ್ಥಾನದ ಸಮೀಪದ ಪ್ರಕೃತಿ ಫಾರ್ಮ್ಸ್ನಲ್ಲಿ ಕಾರ್ಯಾಗಾರ ನಡೆಯಿತು. ಏತಡ್ಕ ಶ್ರೀ ಸದಾಶಿವ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿ ವತಿಯಿಂದ ಶಿವಾರ್ಪಣಂ ಎನ್ನುವ ಯೋಜನೆಯ ಭಾಗವಾಗಿ 1 ದಿನದ ಚಿತ್ರಾರ್ಪಣಂ ಕಾರ್ಯಾಗಾರ ಆಯೋಜಿಸಲಾಯಿತು. ಏತಡ್ಕ ದೇವಸ್ಥಾನದ ಸಮೀಪದ ಪ್ರಕೃತಿ ಫಾರ್ಮ್ಸ್ನಲ್ಲಿ ಕಾರ್ಯಾಗಾರ ನಡೆಯಿತು. ದೇವರ ಸಾನ್ನಿಧ್ಯದ ಸಂಕೇತವಾದ ಓಂ ಚಿತ್ರ ಬಿಡಿಸುವುದರ ಮೂಲಕ ಹಿರಿಯ ಕಲಾವಿದರಾದ ಬಾಲ ಮಧುರಕಾನನ ಉದ್ಘಾಟಿಸಿ ಮಾತನಾಡಿದರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ವೈ ಶಾಂಭಟ್ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಚಿತ್ರಕಲಾ ಅಧ್ಯಾಪಕ ಸತೀಶ್ ಮಾಸ್ಟರ್ ವಾಣಿನಗರ ಹಾಗೂ ಹವ್ಯಕ ಮಂಡಲ ವಿದ್ಯಾರ್ಥಿ ವಾಹಿನಿ ಪ್ರಮುಖ ಕುಳಮರ್ವ ಶ್ಯಾಮ್ ಪ್ರಸಾದ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಚಿತ್ರಕಲಾ ಅಧ್ಯಾಪಕರಾದ ಸತೀಶ್ ಮಾಸ್ಟರ್ ವಾಣಿನಗರ ಹಾಗೂ ಜಯಪ್ರಕಾಶ್ ಶೆಟ್ಟಿ ಮಂಜೇಶ್ವರ ಚಿತ್ರ ಬಿಡಿಸುವ ಪ್ರಾತ್ಯಕ್ಷಿಕೆ ನೀಡಿ ಮಾರ್ಗದರ್ಶನವಿತ್ತರು. ಪೂರ್ವಿ ಕುಂಡಾಪು ಪ್ರಾರ್ಥನೆಗೈದರು. ಸಮಿತಿಯ ಸಂಯೋಜಕ ಡಾಕ್ಟರ್ ವೈವಿ ಕೃಷ್ಣಮೂರ್ತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಂಯೋಜಕ ಚಂದ್ರಶೇಖರ ಏತಡ್ಕ ಕಾರ್ಯಕ್ರಮ ನಿರೂಪಿಸಿದರು. ಕಾಸರಗೋಡು ಹಾಗೂ ಕರ್ನಾಟಕದ ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಿ ಶಿವನ ಕುರಿತು ಚಿತ್ರ ಬಿಡಿಸಿದರು. ಶಿಬಿರಾರ್ಥಿಗಳಿಗೆ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರು ಪ್ರಮಾಣ ಪತ್ರ ವಿತರಿಸಿದರು. ಅಧ್ಯಾಪಕರಾದ ನವೀನ್ ಮಾಸ್ಟರ್ ಪುತ್ರಕಳ, ಮುರಳೀಧರ ಮಾಸ್ಟರ್ ಇಸ್ಲಾಂಪಾಡಿ, ಚಿತ್ರಕಲಾ ಅಧ್ಯಾಪಕರಾದ ಸೋಮನಾಥ ಮಾಸ್ಟರ್, ಶಾಂತಿ ಮುಂತಾದವರು ಸಹಕರಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾವಣೇಶ್ವರ ವೆಲ್ಫೇರ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಮೀಟ್ 2024ರ ಸಮಾಪನಾ ಪಂದ್ಯಗಳು ಶಾರ್ಜಾ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಡೆಯಿತು. 4 ಗುಂಪುಗಳಾಗಿ ನಡೆದ ಸ್ಪೋರ್ಟ್ಸ್ ಮೀಟ್ನಲ್ಲಿ ವಿವಿಧ ಕ್ರೀಡಾ ವಿಭಾಗಗಳಲ್ಲಿ ಬಿರುಸಿನ ಸ್ಪರ್ಧೆಗಳು ನಡೆದವು. ರಾವಣೇಶ್ವರದ ಯುಎಇ ಅನಿವಾಸಿಗಳ ಒಕ್ಕೂಟವಾದ ರಾವಣೇಶ್ವರ ವೆಲ್ಫೇರ್ ಅಸೋಸಿಯೇಷನ್ನ ಸದಸ್ಯರನ್ನು ಗಂಗಾ, ಯಮುನಾ, ಕಾವೇರಿ, ಬ್ರಹ್ಮಪುತ್ರ ಎಂಬ 4 ಗುಂಪುಗಳಾಗಿ ವಿಂಗಡಿಸಿ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳುಗಳಲ್ಲಾಗಿ ನಡೆಸಿದ ಸ್ಪೋರ್ಟ್ಸ್ ಮೀಟ್ 2024ರ ಸಮಾಪನ ಸ್ಪರ್ಧೆಗಳು ಶಾರ್ಜಾ ಪೇಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ರಾವಣೇಶ್ವರ ವೆಲ್ಫೇರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಟಿ ವಿಜಯನ್ ಸ್ಮರಣಾರ್ಥ ಟಿ ವಿಜಯನ್ ನಗರದಲ್ಲಿ ಆಯೋಜಿಸಲಾಗಿತ್ತು. ಸಮಾರೋಪ ದಿನದಂದು ನಡೆದ ಸ್ಪರ್ಧೆಗಳ ಉದ್ಘಾಟನೆಯನ್ನು ರಾವಣೇಶ್ವರ ವೆಲ್ಫೇರ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಹಾಗೂ ಆಶ್ರಯ ಯುಎಇಯ ಅಧ್ಯಕ್ಷರಾದ ಎನ್.ಕೆ. ಮುರಳೀಧರನ್ ರಾವಣೇಶ್ವರ ನೆರವೇರಿಸಿದರು. ಅಸೋಸಿಯೇಷನ್ ಅಧ್ಯಕ್ಷ ಬಾಲಕೃಷ್ಣನ್ ಕೋಟೆಕಣಿ ಅಧ್ಯಕ್ಷತೆ ವಹಿಸಿದ್ದರು. ಕೋಶಾಧಿಕಾರಿ ಅನೀಶ್ ವಾಳ್ಯಂಪಾರ, ಜೊತೆ ಕಾರ್ಯದರ್ಶಿ ಸುಬೇಶ್ ಪಡಿഞ്ഞാರ್, ಸಂಸ್ಥಾಪಕ ಕಾರ್ಯದರ್ಶಿ ಕೆಪಿ ಮುರಳೀರಾಜ್ ಮಾತನಾಡಿದರು. ಕಾರ್ಯದರ್ಶಿ ಶ್ರೀನಾಥ್ ಸ್ವಾಗತಿಸಿ ಕೋಶಾಧಿಕಾರಿ ಸಂತೋಷ್ ರಾಮಗಿರಿ ಧನ್ಯವಾದವಿತ್ತರು. ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಯಮುನಾ ಗ್ರೂಪ್ ಪ್ರಥಮ ಸ್ಥಾನ, ಬ್ರಹ್ಮಪುತ್ರ 2ನೇ ಸ್ಥಾನ, ಗಂಗಾ 3ನೇ ಸ್ಥಾನ ಹಾಗೂ ಕಾವೇರಿ 4ನೇ ಸ್ಥಾನ ಪಡೆದಿವೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪ್ಪಳದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ವಾಹನದಿಂದ 50 ಲಕ್ಷ ರೂಪಾಯಿ ಕಳ್ಳತನ ಮಾಡಿದ ಪ್ರಕರಣ, ತಂಡದ ಮುಖ್ಯ ಸೂತ್ರಧಾರ ಪೊಲೀಸರ ವಶಕ್ಕೆ. ಕಾಸರಗೋಡು ಮೆಡಿಕಲ್ ಕಾಲೇಜ್ ಪೂರ್ಣ ಸೌಕರ್ಯದೊಂದಿಗೆ ಕಾರ್ಯಪ್ರವೃತ್ತರಾಗಬೇಕು ಎಂಬ ಆಗ್ರಹ, ಸಿಪಿಐ ಬದಿಯಡ್ಕ ಮಂಡಲ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ. ನೆಕ್ರಾಚೆ ಆಲಂಕೂಡ್ಲು ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಶಿವಶಕ್ತಿ ಮಹಾಯಾಗಕ್ಕೆ ಅದ್ದೂರಿಯ ಚಾಲನೆ, ವಾದ್ಯಘೋಷಗಳೊಂದಿಗೆ ತರಲಾಯಿತು ಹಸಿರುವಾಣಿ ಹೊರೆಕಾಣಿಕೆ. ಕೇರಳ ಜರ್ನಲಿಸ್ಟ್ ಯೂನಿಯನ್ ಜಿಲ್ಲಾ ಸಮ್ಮೇಳನ, ಮಾಧ್ಯಮ ಕಾರ್ಯಕರ್ತರನ್ನು ಸಾಂಸ್ಕೃತಿಕ ಕಲ್ಯಾಣ ನಿಧಿಯಲ್ಲಿ ಸೇರ್ಪಡೆಗೊಳಿಸಬೇಕೆಂಬ ಆಗ್ರಹ.
ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಭವನದ ಪ್ರಥಮ ವಾರ್ಷಿಕೋತ್ಸವ ನಡೆಯಿತು ಅದ್ದೂರಿಯಾಗಿ. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.